ಅವರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಮೊದಲನೇದಾಗಿ 2026 ಏನು ಮಕ್ಕಳು SSLC ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ನಾನು 2 ಲೈನ್ ಹೇಳಿ ಮತ್ತೆ ನಿಮಗೆ ಈ ಶೀಟನ್ನು ನಾನು 2 ಲೈನ್ ಹಾಕಕ್ಕೆ ಎಲ್ಲರಿಗೂ ಕೊಡ್ತೀನಿಯಪ್ಪ. 30 ಸೆಕೆಂಡ್ಸ್ ಕೊಡಿ, ನಾನು ಅವಾಗ ನಿಲ್ಲಿಸ್ತೀನಿ. 1 ನಿಮಿಷ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ PUCಯಲ್ಲಿ ಯಾವ ರೀತಿ ನಾವು ಹಿಸ್ಟಾರಿಕಲ್ ರಿಸಲ್ಟ್ ಅನ್ನು ಕೊಟ್ಟಿದ್ದೀವಿ, ಈ ಸತಿಗೂ ಕೂಡ ಅದೇ ರೀತಿ ಬಹಳ ಒಂದು ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ರಿಸಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಈ ಥರ ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮತ್ತು ಅವರಿಗೆ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ಗೂ ಕೂಡ, ಯಾಕಂದರೆ ಈ ಸತಿ ಪೇರೆಂಟ್ಸ್ ಕೂಡ ನಮಗೆ ಸಹಕಾರ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡಿದ್ರು. ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಮತ್ತು ಎಲ್ಲ DDPI, BO, ಟೀಚರ್ಸು, CRP, BRP ಅವ್ರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು. ಬಿಕಾಸ್ ನಾವು ಏನು ಹೇಳಿದ್ವಿ ಒಂದನ್ನು ಕೂಡ ನಾವು 100 ಪಾಯಿಂಟ್ ಏನು ಹಾಕಿದ್ವಿ, ಆ 100 ಪಾಯಿಂಟ್ ಕೂಡ ಅವರು ವಿಚಾರಗಳನ್ನು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಈಗ ಮಕ್ಕಳಿಗೆ 11:50ಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಡೈರೆಕ್ಟಾಗಿ SMS ಮೂಲಕ, ವಾಟ್ಸಪ್ ಮೂಲಕ ಅವರಿಗೆ ರಿಸಲ್ಟನ್ನು ಈಗಾಗಲೇ ಕಳಿಸಲಾಗಿದೆ. ಅವ್ರಿಗೆ ಬರೋಕ್ಕಿಂತ ಮುಂಚೆ ಕನ್ಫರ್ಮೇಷನ್ ಮಾಡ್ಕೊಂಡು ಬಂದೆ. ಮತ್ತು ಫಾರ್ ದ ಫಸ್ಟ್ ಟೈಮ್ ಮತ್ತೆ ಹೊಸದಿ PUCಯಲ್ಲಿ ಡಿಜಿಲಾಕರ್ಗೆ ಅವರಿಗೆ ಮಾರ್ಕ್ಸ್ ಕಾರ್ಡು ಇದೆಲ್ಲವೂ ಕೂಡ ಬರಲಿಕ್ಕೂ ಕೂಡ ನಾವು ಅವಕಾಶವನ್ನು ಫಾರ್ ದ ಫಸ್ಟ್ ಟೈಮ್ ಮಾಡಿಕೊಂಡಿದ್ದೀವಿ. ಈ ಸತಿ 7,75,000 ಮಕ್ಕಳು, 7,75,999 ಮಕ್ಕಳು ಅಪೇರ್ ಆಗಿದ್ದರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದರು. 99.2% ಎಕ್ಸಾಮಿನೇಷನ್ನ ತಗೊಂಡಿದ್ದಾರೆ ಈ ವರ್ಷ. ಮತ್ತು ಇವ್ಯಾಲ್ಯೂಯೇಷನ್ ಸೆಂಟರು 235 ಡಿಸ್ಟ್ರಿಕ್ಟಲ್ಲಿ ನಾವು ಮಾಡಿದ್ವಿ. ಈಗ ನಾನು ಸ್ಟ್ರೇಟ್ ಆಗಿ ಫಸ್ಟ್ ರಿಸಲ್ಟನ್ನು ಕೊಟ್ಬಿಡ್ತೀನಿ, ದಯವಿಟ್ಟು ಎಲ್ಲರಿಗೂ ಕೊಡಿ. ಈ ಸತಿ ಫಸ್ಟ್ ಎಕ್ಸಾಮ್, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಎಕ್ಸಾಮಲ್ಲಿ ರಾಜ್ಯ ಮಟ್ಟದಲ್ಲಿ 7,70,209 ಮಕ್ಕಳಲ್ಲಿ 7,24,794 ಮಕ್ಕಳು ಪಾಸ್ ಆಗಿದ್ದಾರೆ. 7,70,209 ಜನರು ಮಕ್ಕಳು ಎಕ್ಸಾಮ್ ತಗೊಂಡ್ರು. ನಾನು ಹೇಳ್ತಾ ಇರ್ತೀನಿ, ಕೊಡಪ್ಪ ನೀವು ಇಟ್ಕೋಬೇಕು ಯಾವಾಗ. ಅಪಿಯರ್ಡ್ 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 91.1%, 94.1%.